ನಮಸ್ಕಾರ. ಕದಂಬ ನ್ಯೂಸ್ನ ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ರಾಜ್ಯದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷವನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ದಳಪತಿಗಳು ಮತ್ತು ಕಮಲ ಪಡೆಯವರು ಮೈತ್ರಿಯನ್ನ ಮಾಡ್ಕೊಂಡಿದ್ರು. ಆದರೆ ಮೈತ್ರಿ ಮುರಿದು ಬೀಳುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಕಾಣಿಸ್ತಾ ಇವೆ. ರಾಜ್ಯದ ಬಹುತೇಕ ಮಾಧ್ಯಮಗಳಲ್ಲಿ ಇವಾಗ ಎಲ್ಲಿ ನೋಡಿದ್ರಲ್ಲಿ ಮೈತ್ರಿ ಮುರಿದು ಬೀಳುತ್ತಾ ಅಂತ ಇದು ಒಂದು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿರುವಂತಹ ವಿಷಯ. ಹಾಗಾದ್ರೆ ಮೈತ್ರಿ ಮುರಿದು ಬೀಳೋಕೆ ಕಾರಣಗಳು ಏನಿರಬಹುದು? ನಿಮ್ಮ ಕದಂಬ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಮೈತ್ರಿ ಮುರಿದು ಬೀಳೋಕೆ ಇರುವಂತಹ ಕಾರಣಗಳು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಮಂಡ್ಯ ಕೋಲಾರ ಸೀಟು ಹಂಚಿಕೆ ಹಗ್ಗ ಜಗ್ಗಾಟದ ಮಧ್ಯೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇರುತ್ತಾ, ಮುರಿದು ಹೋಗುತ್ತಾ, ದೋಸ್ತಿ ಖತಮ್ ಆಗುತ್ತಾ, ಇವೆಲ್ಲ ಒಂದು ಕುತೂಹಲಗಳಿಗೆ ಯಾಕೆ ಮುರಿದು ಹೋಗುತ್ತೆ, ಕಾರಣ ಏನು, ಮೈತ್ರಿ ಮುರಿಯಲು ಕಾರಣ ಏನು? ಅದಕ್ಕಾಗಿ ನಿಮ್ಮ ಕದಂಬ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ 12 ಅಂಶಗಳನ್ನ ಪಟ್ಟಿ ಮಾಡಿದೆ. ಮೊದಲನೇದು, ಪ್ರಧಾನಿ ಮೋದಿ ಕಲಬುರಗಿ ಶಿವಮೊಗ್ಗದಲ್ಲಿ ರ್ಯಾಲಿ ಮಾಡಿದ್ರು ಕೂಡ HD ಕುಮಾರಸ್ವಾಮಿ ಮತ್ತು HD ದೇವೇಗೌಡರನ್ನ ಬಿಜೆಪಿ ಪಕ್ಷವೂ ಆಹ್ವಾನ ಮಾಡಿಲ್ಲ ಮತ್ತು ಖುದ್ದಾಗಿ ನರೇಂದ್ರ ಮೋದಿ ಅವರು ಕೂಡ ಆಹ್ವಾನ ಮಾಡಿಲ್ಲ. ಇದು ಕೂಡ ರಾಜಕೀಯದ ಮೇಲೆ ಬಹಳಷ್ಟು ಪರಿಣಾಮವನ್ನ ಬೀರುತ್ತೆ. ಯಾಕಂದ್ರೆ ದೇವೇಗೌಡರು ಕೂಡ ಪ್ರಧಾನಿಯಾಗಿರುವಂತಹ ಅಭ್ಯರ್ಥಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಕೆಲಸ ಮಾಡಿದಂತ ಅಭ್ಯರ್ಥಿ. ಹಾಗಾಗಿ ಇವರು ಹಿರಿಯ ನಾಯಕರು, ಬಿಜೆಪಿ ಪಕ್ಷನೇ ಇರಲಿ, ಕಾಂಗ್ರೆಸ್ನಲ್ಲಿಯೇ ಇರಲಿ, ಅಥವಾ ಯಾವುದೇ ಒಂದು ಪಕ್ಷದ ವಿಚಾರವಿಲ್ಲದಿದ್ರು ಕೂಡ ರಾಜ್ಯದಲ್ಲಿ ಇವರು ಹಿರಿಯ ನಾಯಕರು. ನಿಮ್ ಜೊತೆ ಮೈತ್ರಿ ಮಾಡ್ಕೊಂಡ ಮೇಲೆ ಇವರನ್ನ ಕರೆಯುವಂತಹ ಜವಾಬ್ದಾರಿ ಆ ಪಕ್ಷದ ಮೇಲೆ ಇರುತ್ತೆ. ಆ ಪಕ್ಷದವರು ಇವರಿಗೆ ಕರೆದಿಲ್ಲ. ಹಾಗಾಗಿ ಇದು ಕೂಡ ಒಂದು ಕಾರಣವಾಗಿರ್ಬೋದು. ಎರಡನೇದು, ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ್ರನ್ನ ಕಂಟ್ರೋಲ್ ಮಾಡಲು ಬಿಜೆಪಿಗೆ ಸಾಧ್ಯವಾಗ್ತಾ ಇಲ್ಲ. ಪ್ರೀತಮ್ ಗೌಡ್ರಿಗೆ ಕಂಟ್ರೋಲ್ ಮಾಡಕ್ಕೆ ಬಿಜೆಪಿ ಕೂಡ ಪ್ಲಾನ್ ಮಾಡ್ತಾ ಇದೆ, ಆದ್ರೆ ಅವರು ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ. ಯಾಕಂದ್ರೆ ಅವರ ಪಕ್ಕ ಎದುರಾಳಿ ಕಾಂಗ್ರೆಸ್ನವರಲ್ಲ, JDS ನವರು. ಅವರು ಯಾವ ಕ್ಷೇತ್ರದಿಂದ ಪ್ರತಿನಿಧಿಸ್ತಾರೋ ಆ ಕ್ಷೇತ್ರದಲ್ಲಿ JDS ವರ್ಸಸ್ ಬಿಜೆಪಿ ಜಟಾಪಟಿ ಇತ್ತು. ಅದರಲ್ಲಿ ಗೆದ್ಕೊಂಡಿದ್ದಾರೆ ಪ್ರೀತಮ್ ಗೌಡ್ರು. ಮುಂದಿನ ರಾಜಕೀಯ ಭವಿಷ್ಯವನ್ನು ನೋಡ್ಕೋಬೇಕು. ಹಾಗಾಗಿ ಅವರು ಕೂಡ ಬಿಜೆಪಿಯ ಏನು ಇದಕ್ಕೊಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವ್ರಿಗೆ ಕೂಡ ಇದರಿಂದ ಬಿಜೆಪಿ ಅವರು ಕೂಡ ಅವರಿಗೆ ಕಂಟ್ರೋಲ್ ಮಾಡ್ತಿಲ್ಲ. ಇದು ಕೂಡ ಮೈತ್ರಿ ಮುರಿದು ಬೀಳೋಕೆ ಎರಡನೇ ಕಾರಣ. ಇನ್ನು ಮೂರನೇದು, ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರನ್ನ ಕರೆದಿ ಮಾತನಾಡಿ ಮಂಡ್ಯದಲ್ಲಿ ಗೊಂದಲ ಮಾಡುತ್ತಿದ್ದಾರೆ. ಎಸ್, ಸುಮಲತಾ ಅಂಬರೀಶ್ ಅವರ ಟಿಕೆಟ್ ಕೂಡ ಇನ್ನು ಫೈನಲ್ ಆಗಿಲ್ಲ. ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೋ ಅಥವಾ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೋ ಅದು ಕೂಡ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಹಾಗಾಗಿ ಅವರನ್ನ ದಿಲ್ಲಿಗೆ ಕರೆಸಿ ಬಿಜೆಪಿ ವರಿಷ್ಠರು ಮಾತುಕತೆಯನ್ನ ನಡೆಸಿದ್ದಾರೆ. ಅದರಿಂದ ಮಂಡ್ಯದಲ್ಲಿ ಬಹಳಷ್ಟು ಗೊಂದಲ ಉಂಟಾಗಿದೆ. ಯಾವುದೇ ಕಾರಣಕ್ಕೂ JDS ಪಕ್ಷ ಮಂಡ್ಯ ಕ್ಷೇತ್ರವನ್ನ ಬಿಟ್ಕೊಡಲ್ಲ. ಹಾಗಾಗಿ ಇವರು ನಮ್ಗೆ ಮಂಡ್ಯ ಕೊಡಲ್ಲ ಅಂದ್ಮೇಲೆ ಮೈತ್ರಿ ಮುರಿದು ಹೋಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಇದು ಕಾರಣ 3. ಇನ್ನು 4ನೇ ರೀಸನ್ ಬಗ್ಗೆ ಮಾತನಾಡೋದಾದ್ರೆ, ಕೋಲಾರ JDS ಪಕ್ಷಕ್ಕೆ ಬೇಸಿರುವ ಕ್ಷೇತ್ರ, ಆದ್ರೆ ಕೊನೆ ಗಳಿಗೆಯಲ್ಲಿ ಬಿಜೆಪಿ ನಮಗೆ ಬೇಕು ಅಂತ ಪಟ್ಟು ಹಿಡಿತಿದೆ. ನೋಡಿ, ಕುಮಾರಸ್ವಾಮಿ ಮುಂದಿನ ತಮ್ಮ ರಾಜಕೀಯ ಪಕ್ಷವನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ, ತಮ್ಮ ಪಕ್ಷವನ್ನ ಸುಭದ್ರಗೊಳಿಸುವ ನಿಟ್ಟಿನಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಆ ಕ್ಷೇತ್ರವನ್ನ ಉಳಿಸ್ಕೊಳ್ಳೋದು ಬೇಕಾಗಿದೆ. ಕೋಲಾರ, ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಈ ಕ್ಷೇತ್ರಗಳನ್ನ ಉಳಿಸ್ಕೊಳ್ಳೋದು ಬೇಕಾಗಿದೆ. ಕೋಲಾರದಲ್ಲಿ ಬಿಜೆಪಿಗರು ನಾವೇ ಸ್ಪರ್ಧೆ ಮಾಡ್ತೀವಿ ಅಂದ್ರೆ ಕುಮಾರಸ್ವಾಮಿ ಹೇಗೆ ಒಪ್ಕೊಳ್ತಾರೆ? ಮುಂದಿನ ದಿನಗಳಲ್ಲಿ ಇಲ್ಲೊಬ್ಬ ಸಂಸದನನ್ನ, ತಮ್ಮ ಪಕ್ಷದ ಸಂಸದನನ್ನ ರೆಡಿ ಮಾಡಿ ಆ ಕ್ಷೇತ್ರದಲ್ಲಿ ಪಕ್ಷ ಬಲವರ್ಧನೆ ಮಾಡಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಒಳ್ಳೆಯ ಫಲಿತಾಂಶ ಸಿಗುತ್ತೆ. ಅಲ್ಲಿ ಬಿಜೆಪಿ ಪಕ್ಷದ ಸಂಸದನಾದ್ರೆ ಮುಂದಿನ ದಿನಗಳಲ್ಲಿ ಅಲ್ಲಿ JDS ಸಂಘಟನೆಗೆ ಬಹಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಆ ಒಂದು ಕೋಲಾರ ಕ್ಷೇತ್ರವನ್ನ ನೀಡಲಿಲ್ಲ ಅನ್ನೋ ಕಾರಣಕ್ಕೂ ಕೂಡ ಅವರು ಮೈತ್ರಿಯನ್ನ ಮುರ್ಕೊಳ್ಬಹುದು. ಮೈತ್ರಿ ಮುರಿಯೋಕೆ ಇದು ಕೂಡ ಕಾರಣವಾಗಬಹುದು. ಇದು 4ನೇ ರೀಸನ್. ಇನ್ನು 5ನೇ ರೀಸನ್ ಬಗ್ಗೆ ಮಾತಾಡೋದಾದ್ರೆ, ಬೆಂಗಳೂರು ಗ್ರಾಮಾಂತರ JDS ಭದ್ರಕೋಟೆ, ಆದ್ರೂ ಬಿಜೆಪಿ ಪಕ್ಷದಡಿ ಚಿಹ್ನೆ ಅಡಿ ಡಾಕ್ಟರ್ ಮಂಜುನಾಥರವನ್ನ ನಿಲ್ಲಿಸ್ತೇವೆ ಅಂತ ಬಿಜೆಪಿ ಕರೆಸಿದ್ದಕ್ಕೆ JDS ನಾಯಕರಿಗೆ ಬೇಸರ ಇದೆ. ನೋಡಿ, ಡಾಕ್ಟರ್ CN ಮಂಜುನಾಥ್ ಅವರು ತಮ್ಮ ಸ್ವಂತ ವರ್ಚಸ್ಸಿನ ಮೇಲೆ ಬಂದಿದ್ದಾರೆ. ಇದು ಒಂದ್ ಕಡೆ ಏನಂದ್ರೆ, ದೇವೇಗೌಡರ ಅಳಿಯನಾದ್ರೂ ಕೂಡ ಅವರಿಗೆ JDS ಪಕ್ಷದಿಂದ ಟಿಕೆಟ್ ಕೊಡದೆ ಬಿಜೆಪಿ ಪಕ್ಷನೇ ಟಿಕೆಟ್ ಕೊಟ್ಟಿದೆ ಅವರಿಗೆ. ಯಾಕಂದ್ರೆ ಅಲ್ಲಿರುವಂತಹ ವ್ಯಕ್ತಿ DK ಸುರೇಶ್ ರನ್ನ ಸೋಲಿಸಬೇಕಾದ್ರೆ ಬಿಜೆಪಿ ಪಕ್ಷ ಸೂಕ್ತ ಅಂತ ಅರ್ಥಂತ ಹೈಕಮಾಂಡ್ ನಾಯಕರು ಅವ್ರಿಗೆ ಕೊಟ್ಟಿದ್ದಾರೆ. ಆದ್ರೆ JDS ನಿಂದ ಕೊಡಬಹುದಾಗಿತ್ತು ಅನ್ನೋದು ಅಲ್ಲಿರುವಂತಹ ಕಾರ್ಯಕರ್ತರ ಬೇಸರ. ಇದು ಕೂಡ ಮೈತ್ರಿ ಮುರಿಲಿಕ್ಕೆ ಪ್ರಮುಖ ಕಾರಣ ಆಗ್ಬಹುದು. ಇನ್ನು ಸೀಟ್ ಶೇರಿಂಗ್ ಬಗ್ಗೆ ಅಧಿಕೃತವಾಗಿ ಒಂದೇ ಒಂದು ಸಭೆಯನ್ನು ಸಹ ಈವರೆಗೆ ಮಾಡಲಿಲ್ಲ. ಎಸ್, ಈ ಸೀಟ್ ಶೇರಿಂಗ್ ವಿಷಯದಲ್ಲಿ ಸ್ಥಳೀಯ ನಾಯಕರ ಜೊತೆ ಎಂದೂ ಕೂಡ ಚರ್ಚೆ ಮಾಡಿಲ್ಲ. ದೇವೇಗೌಡರು ಕುಮಾರಸ್ವಾಮಿ ಮಧ್ಯೆ ಅಷ್ಟೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿಯೂ ಕೂಡ ಸಂಪೂರ್ಣವಾಗಿ ಚರ್ಚೆ ಆಗಿಲ್ಲ. ಹೋದ್ರು, ಭೇಟಿ ಮಾಡಿದ್ರು, ಶಾಲ್ ಹಾಕಿದ್ರು, ಬಂದ್ರು, ಮತ್ತೆ ಮಂಡ್ಯಕ್ಕೆ ಬಂದ್ರು, ಡೆಲ್ಲಿಗೆ ಹೋದ್ರು, ಶಾಲ್ ಹಾಕಿದ್ರು, ಮತ್ತೆ ಬಂದ್ರು, ಹೂ ಕೊಟ್ರು, ಮನೆಗೆ ಬಂದ್ರು, ಇದೇ ನಡೀತಾ ಇದೆ. ಆದ್ರೆ ಸೀಟ್ ಶೇರಿಂಗ್ ವಿಷಯದಲ್ಲಿ JDS ಬಿಜೆಪಿ ನಾಯಕರ ಮಧ್ಯೆ ಸಮನ್ವಯತೆಯ ಸಭೆ ಎಂದೂ ಕೂಡ ನಡೆದಿಲ್ಲ. ಇದು ಕೂಡ ಮೈತ್ರಿ ಮುರಿದು ಬೀಳೋಕೆ ಒಂದು ಪ್ರಮುಖ ಕಾರಣ ಆಗ್ಬೋದು. ಇನ್ನು
ಬಿಜೆಪಿ ಪಟ್ಟಿಯನ್ನ ಘೋಷಿಸುವಾಗ ಜೆಡಿಎಸ್ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ. ಎಸ್, ಏನು 20 ಆಕಾಂಕ್ಷಿಗಳ 20 ಜನರ ಹೆಸರನ್ನ ಏನು ಬಿಜೆಪಿ ಪಕ್ಷ ಘೋಷಣೆ ಮಾಡಿತ್ತು, ಆ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರ ಜೆಡಿಎಸ್ ನಾಯಕರನ್ನ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಇದು ಕೂಡ ಮೈತ್ರಿ ಮುರಿದು ಬೀಳೋಕೆ ಕಾರಣ ಆಗ್ಬಹುದು. ಇನ್ನು ಮೈತ್ರಿ ಧರ್ಮದ ಬಗ್ಗೆ ಬಿಜೆಪಿ ನಾಯಕರು ನಿರ್ಲಕ್ಷ್ಯ ಧೋರಣೆಯನ್ನ ತೋರಿಸುತ್ತಿದ್ದಾರೆ. ಎಸ್, ಬಹುತೇಕ ಕಡೆಗಳಲ್ಲಿ ಬಿಜೆಪಿ ಶಾಸಕರು ಜೆಡಿಎಸ್ ಕಾರ್ಯಕರ್ತರಿಗೆ ಒಳ್ಳೆಯ ವರ್ತನೆಯನ್ನೇ ಮಾಡ್ತಾ ಇಲ್ಲ. ಜೆಡಿಎಸ್ ಕಾರ್ಯಕರ್ತರ ಜೊತೆ ಒಳ್ಳೆಯ ಸಂಬಂಧವನ್ನು ಕೂಡ ಇಟ್ಕೊಳ್ತಾ ಇಲ್ಲ. ಯಾಕಂದ್ರೆ ಅವ್ರಿಗಾಗ ಅವ್ರು ಕೆಲಸ ಮಾಡಿಲ್ಲ, ಕಳೆದ ಚುನಾವಣೆಯಲ್ಲಿ ಅವರ ವಿರೋಧಿಗಳಾಗಿದ್ರು. ಹಾಗಾಗಿ ಮೈತ್ರಿ ಧರ್ಮ ಪಾಲನೆಯಲ್ಲಿ ಬಿಜೆಪಿ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಒಳ್ಳೆಯ ವರ್ತನೆ ತೋರ್ತಿಲ್ಲ ಅನ್ನೋ ಮಾತು ಕೂಡ ಇದೆ. ಹಾಗಾಗಿ ಮೈತ್ರಿ ಮುರಿದು ಬೀಳೋಕೆ ಇದು ಕೂಡ 8ನೇ ಕಾರಣ ಆಗ್ಬೋದು. ಇನ್ನು ಬಿಜೆಪಿ ಅಸಡ್ಡೆ ತೋರಿದರೆ ನಾವೇಕೆ ಮೈತ್ರಿ ಧರ್ಮ ಪಾಲಿಸಬೇಕು ಎಂಬ ಪ್ರಶ್ನೆ ಜೆಡಿಎಸ್ ನಾಯಕರಲ್ಲಿಯೂ ಕೂಡ ಉದ್ಭವಿಸುತ್ತಿದೆ. ಸಾಮಾನ್ಯವಾಗಿ ಎಲ್ಲರಿಗೂ ಉದ್ಭವಿಸುತ್ತೆ, ಅವರಿಗೂ ಕೂಡ ಉದ್ಭವಿಸಿದೆ. ಇನ್ನು 10ನೇ ರೀಸನ್ ನಂಬರ್ 10, ಈವರೆಗೆ ಬಿಜೆಪಿ ಜೆಡಿಎಸ್ ನಾಯಕರ ಜೊತೆಗೆ ಸಮನ್ವಯ ಸಭೆಗಳೇ ನಡೆದಿಲ್ಲ. ಎಸ್, ಬಿಜೆಪಿ ಶಾಸಕರು ಜೆಡಿಎಸ್ ಶಾಸಕರು ಒಂದ್ ಕಡೆ ಕೂತ್ಕೊಂಡು ನಮ್ ಕ್ಷೇತ್ರದಲ್ಲಿ ನಾವು ಇಷ್ಟು ಜನ ಶಾಸಕರಿದ್ದೇವೆ, ನೀವು ಇಷ್ಟು ಜನ ಇದ್ರಿ, ನೀವು ಈ ಪ್ಲಾನ್ ಅನ್ನ ಮಾಡ್ರಿ, ನಾವು ಈ ಪ್ಲಾನ್ ಅನ್ನ ಮಾಡ್ತೇವೆ ಅನ್ನೋ ಕುರಿತು ಒಂದೇ ಒಂದು ಚರ್ಚೆ ಕೂಡ ಇಲ್ಲಿ ತನಕ ನಡೆದಿಲ್ಲ. ಇದು ಕೂಡ ಮೈತ್ರಿ ಮುರಿದು ಬೀಳೋಕೆ ಪ್ರಮುಖ ಕಾರಣಗಳಲ್ಲಿ ಒಂದು. ಇನ್ನು ಪ್ರಧಾನಿ ಮೋದಿ ಮಧ್ಯಪ್ರವೇಶದಿಂದಷ್ಟೇ ಮೈತ್ರಿ ಉಳಿಯಬಹುದು, ಇಲ್ಲದಿದ್ರೆ ಖತಮ್, ಟಾಟಾ ಬಾಯ್ ಬಾಯ್ ಅನ್ನೋ ಲೆಕ್ಕ ಆಗುತ್ತೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರು ಮಧ್ಯಪ್ರವೇಶಿಸಿ ಜೆಡಿಎಸ್ ಬಿಜೆಪಿಯ ಮೈತ್ರಿಯನ್ನ ಉಳಿಸ್ಕೊಳ್ಬೇಕು, ಮೈತ್ರಿ ಧರ್ಮ ಪಾಲನೆಯನ್ನ ಎರಡೂ ಪಕ್ಷದವರು ಅಚ್ಚುಕಟ್ಟಾಗಿ ಮಾಡಬೇಕು. ಮೈತ್ರಿ ಮುರಿದು ಬಿದ್ದರೆ ಎಷ್ಟು ಕ್ಷೇತ್ರದಲ್ಲಿ ಜೆಡಿಎಸ್ ಸ್ಪರ್ಧೆ ಎಂಬ ಚರ್ಚೆಯು ಇವಾಗ ಜೋರಾಗಿ ನಡೆದಿದೆ. ಇವು 12 ಕಾರಣಗಳು, ಮೈತ್ರಿ ಮುರಿದು ಬೀಳೋಕಿರುವಂತಹ ಕಾರಣಗಳು. ಸ್ನೇಹಿತರೆ, ಕದಂಬ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಪಟ್ಟಿ ಮಾಡಿರುವಂತಹ ಈ ಕಾರಣಗಳು. ಸೊ ರಾಜಕೀಯದ ನಡೆ ಏನಾಗುತ್ತೆ, ಕುಮಾರಸ್ವಾಮಿ ಅವರದು ಮುಂದಿನ ದಿನಗಳಲ್ಲಿ ಹೊರಬೀಳಲಿದೆ. ಬಿಜೆಪಿಯ ನಡೆ ಏನಾಗುತ್ತೆ, ಬಿಜೆಪಿ ಎಲ್ಲ ನಾಯಕರು ಅವರಿಗೆ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ಕಾದು ನೋಡೋಣ.